ಸರ್, ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ನೀವು ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಯಾವಾಗ ನಾನು ರಾಜ್ಯದಲ್ಲೇ ಇದ್ದೀನಿ. ಇಡೀ ರಾಷ್ಟ್ರದಲ್ಲಿ ನಮ್ಮ ಇಲಾಖೆಯ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಒಂದು ಭಾಗ. ಆದರೆ ಪ್ರಮುಖವಾಗಿ ಈ ರಾಜ್ಯ ನಾನು ಇನ್ನೂ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿಲ್ಲ ಅಂತ ಹೇಳಬೇಕು ಅನ್ನೋದಾದರೆ ಬಹುಶಃ ಇನ್ನೊಂದು 3-4 ತಿಂಗಳ ನಂತರ ನಾನು ರಾಜ್ಯದಲ್ಲಿ ಹೆಚ್ಚಿನ ಸಮಯ ತಿಂಗಳಲ್ಲಿ 15 ದಿನ ಪಕ್ಷದ ಸಂಘಟನೆ ಜನತೆಯಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಕಾರ್ಯನಿರ್ವಹಣೆ ಮಾಡೋದಷ್ಟೇ ಅಲ್ಲ, ಒಂದು ನಾಡಿನ ಜನತೆಗೆ ಹೇಳ್ತೇನೆ, ನಾನು ಯಾವುದಾದರೂ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ಅದು ಜನಪರವಾದಂಥ ಜನತೆಗೆ ತೊಂದರೆ ಆಗ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾರೋ ಮುಖ್ಯಮಂತ್ರಿ ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅದಕ್ಕೆ ಕುಮಾರಸ್ವಾಮಿ ಅವರು ಅಸೂಯಿಂದ ಮಾತಾಡ್ತಾರೆ. ಈ ಭಾವನೆಗಳನ್ನು ಯಾರೂ ನಿಮ್ಮ ಹೃದಯದಲ್ಲಿ ಆ ಭಾವನೆಗಳನ್ನು ಮೂಡಿಸ್ಕೋಬೇಡಿ. ಇವತ್ತು ನಮ್ಮ ಹೋರಾಟ ವಿಷಯಾಧಾರಿತವಾದಂಥ ವಿಷಯಗಳ ಹೋರಾಟ, ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಹೋರಾಟ ಇಲ್ಲ. ಸರ್, GB ಎಲೆಕ್ಷನ್ ಪದೇ ಪದೇ ಮುಂದೂಡಿಕೆ ಆಗ್ತದೆ ಸರ್. ನೋಡೋಣ, ಅದು ಯಾಕೋ ಸದ್ದುಗತಲವೇ ಇಲ್ಲ. ನೋಡೋಣ, ಮತ್ತೆ ಮಾಡ್ತಾರೋ ಮತ್ತಿನ್ನೇನೋ ಕಾರಣ ಕೊಟ್ಟು ಮುಂದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಡ ನೋಡಿದೆ. ಹಲವಾರು ನಿಮ್ಮ ಮಾಧ್ಯಮಗಳಲ್ಲಿ ಜನತೆ ಮುಂದೆ ಹೋಗಿ ಆ ಭಾಗದ ಸಮಸ್ಯೆ ಕೇಳಿದಾಗ ಅವರೆಲ್ಲರ ಒಂದೇ ಉತ್ತರ, ನಮಗೆ ಕಾರ್ಪೊರೇಷನ್ ಚುನಾವಣೆ GB ಚುನಾವಣೆ ಆಗೋದ್ರ ಮುಖಾಂತರ ನಮ್ಮ ವಾರ್ಡ್ನಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಡ್ತಕ್ಕಂಥ ಚುನಾಯಿತ ಸದಸ್ಯರುಗಳು ಬೇಕು ಅಂತಕ್ಕಂಥ ಹೇಳ್ತಾರೆ. ಸರ್ಕಾರ ಏನು ಮಾಡ್ತಾರೆ ನೋಡೋಣ. ಚಿಕ್ಕದಾಗಿ ಬಸ್ ಟಿಕೆಟ್ ದರ ಜಾಸ್ತಿ ಮತ್ತೆ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಬಸ್ ದರ ಒಂದೇ ಅಲ್ಲ, ಇನ್ನೂ ಹಲವಾರು ರೀತಿಯ ಒಂದು ದರಗಳು ಹೆಚ್ಚಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಬರೀ ಬಸ್ ದರದ ಬಗ್ಗೆ ಚರ್ಚೆ ಮಾಡಿದ್ರೆ, ಯಾಕೆಂದರೆ ಈ ಬಾರಿ ಈ ಸರ್ಕಾರ ಬಂದ ಮೇಲೆ ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ಬಾರಿ ಏರಿಕೆ ಮಾಡಿದ್ದಾರೆ ಇವತ್ತು ತೆಗೆದ್ರೆ ಬಹುಶಃ ಈ ಸರ್ಕಾರ ನಿಮ್ಮ ಗ್ಯಾರಂಟಿ ಹೆಸರಿನಲ್ಲಿ ನಾಡಿನ ಜನತೆಯ ಜೋಬಿಗೆ ಕತ್ತರಿ ಆಗ್ತಕ್ಕಂಥ ಒಂದು ಪಿಕ್ ಪ್ಯಾಕೆಟ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಪಕ್ಷ ಇದೆ ಸರ್ಕಾರ. ಸರ್, ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ನೀವು ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಯಾವಾಗ ನಾನು ರಾಜ್ಯದಲ್ಲೇ ಇದ್ದೀನಿ. ಇಡೀ ರಾಷ್ಟ್ರದಲ್ಲಿ ನಮ್ಮ ಇಲಾಖೆಯ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಒಂದು ಭಾಗ. ಆದರೆ ಪ್ರಮುಖವಾಗಿ ಈ ರಾಜ್ಯ ನಾನು ಇನ್ನೂ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿಲ್ಲ ಅಂತ ಹೇಳಬೇಕು ಅನ್ನೋದಾದರೆ ಬಹುಶಃ ಇನ್ನೊಂದು 3-4 ತಿಂಗಳ ನಂತರ ನಾನು ರಾಜ್ಯದಲ್ಲಿ ಹೆಚ್ಚಿನ ಸಮಯ ತಿಂಗಳಲ್ಲಿ 15 ದಿನ ಪಕ್ಷದ ಸಂಘಟನೆ ಜನತೆಯಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಕಾರ್ಯನಿರ್ವಹಣೆ ಮಾಡೋದಷ್ಟೇ ಅಲ್ಲ, ಒಂದು ನಾಡಿನ ಜನತೆಗೆ ಹೇಳ್ತೇನೆ, ನಾನು ಯಾವುದಾದರೂ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ಅದು ಜನಪರವಾದಂಥ ಜನತೆಗೆ ತೊಂದರೆ ಆಗ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾರೋ ಮುಖ್ಯಮಂತ್ರಿ ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅದಕ್ಕೆ ಕುಮಾರಸ್ವಾಮಿ ಅವರು ಅಸೂಯಿಂದ ಮಾತಾಡ್ತಾರೆ. ಈ ಭಾವನೆಗಳನ್ನು ಯಾರೂ ನಿಮ್ಮ ಹೃದಯದಲ್ಲಿ ಆ ಭಾವನೆಗಳನ್ನು ಮೂಡಿಸ್ಕೋಬೇಡಿ. ಇವತ್ತು ನಮ್ಮ ಹೋರಾಟ ವಿಷಯಾಧಾರಿತವಾದಂಥ ವಿಷಯಗಳ ಹೋರಾಟ, ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಹೋರಾಟ ಇಲ್ಲ. ಸರ್, GB ಎಲೆಕ್ಷನ್ ಪದೇ ಪದೇ ಮುಂದೂಡಿಕೆ ಆಗ್ತದೆ ಸರ್. ನೋಡೋಣ, ಅದು ಯಾಕೋ ಸದ್ದುಗತಲವೇ ಇಲ್ಲ. ನೋಡೋಣ, ಮತ್ತೆ ಮಾಡ್ತಾರೋ ಮತ್ತಿನ್ನೇನೋ ಕಾರಣ ಕೊಟ್ಟು ಮುಂದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಡ ನೋಡಿದೆ. ಹಲವಾರು ನಿಮ್ಮ ಮಾಧ್ಯಮಗಳಲ್ಲಿ ಜನತೆ ಮುಂದೆ ಹೋಗಿ ಆ ಭಾಗದ ಸಮಸ್ಯೆ ಕೇಳಿದಾಗ ಅವರೆಲ್ಲರ ಒಂದೇ ಉತ್ತರ, ನಮಗೆ ಕಾರ್ಪೊರೇಷನ್ ಚುನಾವಣೆ GB ಚುನಾವಣೆ ಆಗೋದ್ರ ಮುಖಾಂತರ ನಮ್ಮ ವಾರ್ಡ್ನಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಡ್ತಕ್ಕಂಥ ಚುನಾಯಿತ ಸದಸ್ಯರುಗಳು ಬೇಕು ಅಂತಕ್ಕಂಥ ಹೇಳ್ತಾರೆ. ಸರ್ಕಾರ ಏನು ಮಾಡ್ತಾರೆ ನೋಡೋಣ. ಚಿಕ್ಕದಾಗಿ ಬಸ್ ಟಿಕೆಟ್ ದರ ಜಾಸ್ತಿ ಮತ್ತೆ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಬಸ್ ದರ ಒಂದೇ ಅಲ್ಲ, ಇನ್ನೂ ಹಲವಾರು ರೀತಿಯ ಒಂದು ದರಗಳು ಹೆಚ್ಚಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಬರೀ ಬಸ್ ದರದ ಬಗ್ಗೆ ಚರ್ಚೆ ಮಾಡಿದ್ರೆ, ಯಾಕೆಂದರೆ ಈ ಬಾರಿ ಈ ಸರ್ಕಾರ ಬಂದ ಮೇಲೆ ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ಬಾರಿ ಏರಿಕೆ ಮಾಡಿದ್ದಾರೆ ಇವತ್ತು ತೆಗೆದ್ರೆ ಬಹುಶಃ ಈ ಸರ್ಕಾರ ನಿಮ್ಮ ಗ್ಯಾರಂಟಿ ಹೆಸರಿನಲ್ಲಿ ನಾಡಿನ ಜನತೆಯ ಜೋಬಿಗೆ ಕತ್ತರಿ ಆಗ್ತಕ್ಕಂಥ ಒಂದು ಪಿಕ್ ಪ್ಯಾಕೆಟ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಪಕ್ಷ ಇದೆ ಸರ್ಕಾರ.